ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಕಲೆಕ್ಷನಲ್ಲಿ ನಿಮಗೆ ಡಿಫ್ರೆಂಟ್ ಎಲ್ಲ ಮಿಕ್ಸ್ಡ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ ನಿಮಗೆ ಬ್ಯಾಂಗಲ್ ಬಂದಿದೆ. ಇದ್ರ ಜೊತೆಗೆ ಸಿಂಪಲ್ಲು ಪರ್ಲ್ದು ಚೋಕರ್ ಬರುತ್ತೆ. ಹೋಗ್ತಾ ಹೋಗ್ತಾ ನೀವು ಫುಲ್ ವಿಡಿಯೋ ನೋಡಿದ್ರೆ ಏನೇನು ಕಲೆಕ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಇವತ್ತು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಸೊ ಅಲ್ಲಿ ನೋಡಿದ್ರೆ ರೋಡ್ ಸೈಡಲ್ಲೆಲ್ಲ ಇದೇ ಥರದ್ದು ಇಮಿಟೇಷನ್ ಜ್ಯುವೆಲರಿನ ಆಚೆ ಕಡೆನೇ ಮಾರ್ತಾಯಿದ್ದಾರೆ. ಅದ್ರ ಜೊತೆಗೆ ಅಂಗಡಿಗಳು ಇದೆ. ಇವಾಗ ಚಿನ್ನದ ಅಂಗಡಿಗೆ ಹೋಗೋ ಜನ ಎಲ್ಲ ಏನು ಮಾಡ್ತಾ ಇದ್ದಾರೆ, ಇಮಿಟೇಷನ್ ಜ್ಯುವೆಲರಿ ಅಂಗಡಿಗೆ ಹೋಗ್ತಾ ಇದ್ದಾರೆ. ಯಾಕಂತಂದರೆ ಚಿನ್ನದ ರೇಟು ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದಕ್ಕೆ ಜನ ಏನು ಮಾಡ್ತಾ ಇದ್ದಾರೆ, ಎಲ್ಲ ಇಮಿಟೇಷನ್ ಜ್ಯುವೆಲರಿಗೆ ಹೋಗ್ತಾ ಇದ್ದಾರೆ. ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ಡಿಫ್ರೆಂಟಾಗಿ ಯಾವುದೇ ಫಂಕ್ಷನ್ಗಾದರೂ ಬೇರೆ ಬೇರೆ ಥರದ್ದು ಹಾಕ್ಕೋಬೋದು ಅಂತ ಇಮಿಟೇಷನ್ ಜ್ಯುವೆಲರಿಗೆ ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಇಮಿಟೇಷನ್ ಜ್ಯುವೆಲರಿ ಆಚೆ ಕಡೆನೇ ಸಿಗ್ತಾ ಇದೆ. ಟೆಂಪಲ್ಲು ನಿಮಗೆ ಬೇಕಾದಂಗೆ, ಕಣ್ಣಿಗೆ ಬೇಕಾದಂಗೆ ಆಚೆನೇ ಸಿಗ್ತಾ ಇದೆ ಅನ್ನುವಾಗ ಯೂಟ್ಯೂಬಲ್ಲಿ ಯಾರೂ ನೋಡ್ತಾನೇ ಇಲ್ಲ. ಯಾಕಂದರೆ ಎಲ್ಲನೂ ಹೇಳಿದ ಮಾತನ್ನೇ ಹೇಳ್ತಾರೆ ಅಂತ ಏನು ಮಾಡ್ತಾರೆ, ಸ್ಕಿಪ್ ಮಾಡ್ಕೊಂಡು ನೋಡ್ತಾರೆ. ಕೊನೆವರೆಗೂ ನೋಡಿದ್ರೆ ತಾನೇ ಕಲೆಕ್ಷನ್ನು. ಆಚೆ ಕಡೆ ಅಂಗಡೀಲಿ ಸಿಗೋದಕ್ಕೂ ಇಲ್ಲಿಗೂ ಮತ್ತು ರೇಟ್ ಡಿಫ್ರೆನ್ಸು, ಕ್ವಾಲಿಟಿ ಡಿಫ್ರೆನ್ಸು ಎಲ್ಲ ಥರದ್ದು ಬರುತ್ತೆ. ನಿಮ್ಗೆ ಅಲ್ಲಾದರೆ ಫಿಸಿಕಲ್ಲಾಗಿ ಕಣ್ಮುಂದೆ ಕಾಣುತ್ತೆ. ನೀವು ನಾಳೆ ಹೋಗಿ ಎಕ್ಸ್ಚೇಂಜು ಮಣಿ ಬಿದ್ದೋಯ್ತು ಅಂತಂದರೆ ಅಂಗಡೀಲಿ ತೊಗೊಂಡ್ರೆ ನಿಮಗೆ ಗ್ಯಾರಂಟಿ ವ್ಯಾರಂಟಿ ಎಲ್ಲ ಕೊಟ್ಟಿರ್ತಾರೆ. ಅವರು ಅದನ್ನು ಸರ್ವೀಸು ರಿಪೇರಿ ಅದು ಏನಿದ್ರು ಬಿದ್ದೋಗಿದ್ರು ಅದನ್ನು ಹಾಕ್ಕೊಡ್ತಾರೆ. ಅದೇ ನೀವು ರೋಡ್ ಸೈಡಲ್ಲಿ ತೊಗೊಂಡೋಗೋದಕ್ಕೆ ನಿಮಗೇನೂ ಸಿಗೋದಿಲ್ಲ. ಇವತ್ತು ತೊಗೊಂಡೋಗಿ ನೀವು ಕಾಸು ಕೊಟ್ಬಿಟ್ಟು ಈ ಕಡೆ ಈಚೆ ಬಂದಿದ ತಕ್ಷಣ ಹಾಳಾಯಿತು ಅಂತಂದರೆ ಖಂಡಿತ ಅದಕ್ಕೆ ಏನು ಬೆಲೆನೇ ಇರೋದಿಲ್ಲ. ಆನ್ಲೈನ್ ತೊಗೊಳ್ಳೋದಕ್ಕೆ ನಿಮಗೆ ಅದೇನಾದ್ರು ಬಂದು ಡೆಲಿವರಿ ಆದಾಗ ನೀವು ಓಪನಿಂಗ್ ವಿಡಿಯೋ ಅಂತೂ ಅದು ಕಂಪಲ್ಸರಿ ಯಾವುದೇ ಒಂದರಲ್ಲೂ. ಇನ್ನು ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋದಲ್ಲಿ ಆ ಥರ ಪ್ರೊಸೀಜರ್ ಇಲ್ಲ. ಆಚೆ ಕಡೆ ಬೇರೆ ಕಡೆಯಿಂದ ತೊಗೊಂಡಿದ್ದಕ್ಕಾದರೆ ಖಂಡಿತ ಅದು ಇದ್ದೇ ಇರುತ್ತೆ. ಓಪನಿಂಗ್ ವಿಡಿಯೋನ ನೀವು ಮಾಡಬೇಕು. ಏನಾದರೂ ಡ್ಯಾಮೇಜ್ ಇತ್ತು ಅಂತಂದರೆ ನೀವು ಎಲ್ಲಿ ಪರ್ಚೇಸ್ ಮಾಡಿದ್ರು ಅವ್ರಿಗೆ ರಿಟರ್ನ್ ಆ ವಿಡಿಯೋ ಕಳಿಸಿದ್ರೆ ನಿಮಗೆ ರೀಪ್ಲೇಸ್ಮೆಂಟ್ ಖಂಡಿತ ಸಿಗುತ್ತೆ. ಒಂದು ಸಣ್ಣದು ಒಂದು ಕಲ್ಲು ಬಿದ್ದೋಗಿದೆ ಮತ್ತು ಮಣಿ ಬಿದ್ದೋಗಿದೆ ಅಂತಂದ್ರೆ ಅಂಥ ಸಣ್ಣ ಪುಟ್ಟದನ್ನು ಆಚೆ ಕಡೆ ನೀವು ಮಾಡಿಸ್ಕೋಬೇಕಾಗುತ್ತೆ. ಫುಲ್ಲು ಡ್ಯಾಮೇಜ್ ಆಗಿದೆ, ಇಲ್ಲವೇ ಇಲ್ಲ, ಕಟ್ಟೆ ಆಗೋಗಿದೆ ಅನ್ನೋದಾದರೆ ವಿಡಿಯೋ ಪ್ರೂಫ್ ಬೇಕು. ಆ ವಿಡಿಯೋ ಪ್ರೂಫ್ನ ನೀವು ಯಾರಿಂದ ಪರ್ಚೇಸ್ ಮಾಡಿದ್ರೋ ಅವ್ರಿಗೆ ಕಳಿಸಿದ್ರೆ ಖಂಡಿತ ನಿಮಗೆ ಅವ್ರ ಕಡೆಯಿಂದ ರೀಪ್ಲೇಸ್ಮೆಂಟ್ ಸಿಗುತ್ತೆ. ಇವತ್ತಿನ ಕಲೆಕ್ಷನಲ್ಲಿ ಸ್ಟಾರ್ಟಿಂಗಲ್ಲಿ ಬ್ಯಾಂಗಲ್ಸ್ ಇತ್ತು, ಮಧ್ಯದಲ್ಲಿ ಮೀಡಿಯಮ್ ಸೈಜ್ದು ಸಿಂಪಲ್ಲು ಸ್ಟಡ್ ಇಯರಿಂಗ್ ಬಂತು. ಈಗ ನೋಡಿ ಹೆವಿದು ಅನ್ಬೋದು ಜುಮ್ಕಾಗಳು, ಗೋಲ್ಡ್ ತಲೆ ಮೇಲೆ ಹೊಡೆದಾಗಿದೆ. ನಾನೇ ರೀಸೆಂಟಾಗಿ ಈಗ 1 ವರ್ಷಕ್ಕೆ ಮುಂಚೆ ಮಾಡಿಸ್ಕೊಂಡಾಗ ಗ್ರಾಮ್ಗೆ 6,500 ರೂಪಾಯಿ ಇತ್ತು. ಆವಾಗ ನನಗೆ ಮಾಡಿಸ್ಕೊಂಡಾಗ ಮಿನಿಮಮ್ 10,000 ರೂಪಾಯಿ, 10ರಿಂದ 11,000 ರೂಪಾಯಿ ಕೊಟ್ಟು ಜುಮ್ಕಾ ಮಾಡಿಸ್ಕೊಂಡಿದ್ದೀನಿ. ಇವಾಗಿನ ಇದರಲ್ಲಿ ಖಂಡಿತ ಮಾಡಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಅದೇ 10 ಗ್ರಾಮ್ಗೆ 1.5 ಲಕ್ಷ, 1.25 ಅಂತೂ ಖಂಡಿತ ಆಗುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಇಷ್ಟ ಆಗುತ್ತೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೊಳ್ಳೆ ಕಲೆಕ್ಷನ್ಗೋಸ್ಕರ ಸ್ಕ್ರೀನ್ಶಾಟ್ ತೊಗೊಂಡು ರೆಡಿ ಇಟ್ಕೊಳ್ಳಿ. ನೀವು ಎಲ್ಲೇ ಹೋದರೂ ಈ ಥರದ್ದು ತೋರಿಸಿ ಅಂತನಾದರೂ ಕೇಳ್ಬೋದು, ಇಲ್ಲ ನಿಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗಿಗೆ ತೊಗೊಳ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇವಾಗೊಂದು ಸೂಪರಾಗಿರೋ ಪರ್ಲ್ದು ಚೋಕರ್ ಬರ್ತಾಯಿದೆ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.